ಆತ್ಮೀಯರೇ, ಪ್ರಸ್ತುತ ಮಂಡೋರ್ ರೈಲ್ವೆ ನಿಲ್ದಾಣದ ಹಿಂಭಾಗದಲ್ಲಿದ್ದೀನಿ. ಒಂದು ಅಪರೂಪದ ಅದ್ಭುತವಾದ ದೇಶವನ್ನು ನಮಗೆ ತೋರಿಸುವಂತಹ ಪ್ರಯತ್ನ. ಇಲ್ಲಿ ನೋಡಿ, ಯಾರೂ ಇಲ್ಲ. ಇದ್ದಾರೆ, ನನ್ನ ಸ್ನೇಹಿತರೊಂದಿಬ್ಬರು ಮೇಲ್ಗಡೆ ಹೋಗಿದ್ದಾರೆ. ಯಾರೂ ಇಲ್ಲ ಅಂದಮೇಲೆ ಅಲ್ಲಿ ಯಾರೋ ಇದ್ದಾರೆ ಅನ್ನೋದು ಬೇಡ. ನಿರ್ಜನವಾಗಿರ್ತಕ್ಕಂತಹ ಸ್ಥಳ. ನಾನೀಗ ಒಳಗೆ ಪ್ರವೇಶ ಮಾಡ್ತೀನಿ, ಬನ್ನಿ. ಒಂದು ಕಾಲಕ್ಕೆ ಇಲ್ಲಿ ಒಂದು ಅದ್ಭುತವಾದ ವಿವಾಹ ನಡೀತು. ಇವತ್ತು ಆ ವಿವಾಹ ನಡ್ತಕ್ಕಂಥ ಸ್ಥಳ. ಇನ್ನೊಂದು ಹೇಳಲಿಕ್ಕೆ ಮರೆತೆ, ನಾನೀಗಿರ್ತಕ್ಕಂಥದ್ದು ಜೋಧ್ಪುರದಲ್ಲಿ. ಜೋಧ್ಪುರ ಹತ್ತಿರ ಇರ್ತಕ್ಕಂತಹ ಮಂಡೋರ್ 10 ಕಿಲೋಮೀಟರ್ ದೂರ ಇದೆ. ಮಂಡೋದರಿಯ ಊರು, ಮಾಂಡವ್ಯನ ಊರು. ಈಗ ಇಷ್ಟೊಂದು ನಿರ್ಜನ ಆಗಿರುವಂಥದ್ದು ಆ ದಿನಗಳಲ್ಲಿ ಬಹುಶಃ ಜನದಟ್ಟಣೆಯಿಂದ ಕೂಡಿರತಕ್ಕಂತಹ ಒಂದು ಅದ್ಭುತವಾದ ಸ್ಥಳ ಆಗಿರಲಿಕ್ಕೂ ಉಂಟು. ನೋಡಿ, ಬರ್ತಾ ಇದ್ದೀನಿ. ಒಂದಿಷ್ಟು ಕಡಿದಾದ ಮೆಟ್ಟಲುಗಳು. ನಿಮಗೇನೋ ಯಾವುದೋ ಸಿಟಿ ಬಸ್ ನಿಲ್ದಾಣ ಥರ ಕಾಣ್ಬೋದು. ಬನ್ನಿ, ಇಲ್ಲಿ ಮಿತ್ರರಾಗಿರ್ತಕ್ಕಂತಹ ಅರುಣ್ ಕುಮಾರ್ ಇದ್ದಾರೆ. ಭೌತಶಾಸ್ತ್ರದ ಉಪನ್ಯಾಸಕರು, ಕೊಪ್ಪಳ ಜಿಲ್ಲೆಯ ಕಿನ್ನಾಳ, ಸದಾ ನನ್ನ ಪ್ರವಾಸದ ಸಂಗಾತಿ. ಅದೇ ರೀತಿ ಇನ್ನೊಬ್ಬ ಆತ್ಮೀಯರಿದ್ದಾರೆ, ಆನಂದ್ ಹವೇಲಿ. ಬಾಗಲಕೋಟೆಯ ಜಿಲ್ಲಾ ಖಜಾನೆಯಲ್ಲಿ ಎಂಜಿನಿಯರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಇವ್ರ ಪರಿಚಯ ಆದಮೇಲೆ ಆ ಅಪರೂಪದ ಸ್ಥಳದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ರಾವಣ ಮಂಡೋದರಿಯರ ವಿವಾಹ ಸ್ಥಳ. ಆ ದಿನದಲ್ಲಿ ಇಲ್ಲೊಂದು ಅದ್ಭುತ ವಿವಾಹ ನಡೆದಿತ್ತು. ಸುಮಾರು 2 ಗಂಟೆಯಿಂದ ಕಷ್ಟಪಟ್ಟು ಈ ಸ್ಥಳವನ್ನು ಪತ್ತೆ ಹಚ್ಚಿದ್ದಾಯಿತು. ಆ ಮಂಡೋರ್ ಉದ್ಯಾನವನದಲ್ಲಿ ಸಾಕಷ್ಟು ಮಾಹಿತಿ ಕೇಳಿದ್ರೆ ಯಾರೊಬ್ಬರು ಮಾಹಿತಿ ಹೇಳದೆ, ಇಲ್ಲ ಅದೆಲ್ಲ ಮುಳುಗಿ ಹೋಗಿದೆ ಅಂತಂದರು. ಕೊನೆಗೆ ಅಲ್ಲಿ ಕೆಲಸ ಮಾಡುವಂತಹ ಇಬ್ಬ ಮಹಿಳೆಯರು, ನೀವು ಹೊರಗಡೆ ಹೋಗಿ, ಅಲ್ಲಿ ಮಂಡೋರ್ ರೈಲ್ವೆ ನಿಲ್ದಾಣ ಇದೆ, ಆ ನಿಲ್ದಾಣದ ಮುಂದೆನೇ ಅದರ ಪಕ್ಕಕ್ಕೇ ಇದಿದೆ, ಹೋಗಿ ಅಂದಾಗ ಬಂದಿದ್ದೀವಿ. ಇದೊಂದು ಅಪರೂಪದ ಸ್ಥಳವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಇಲ್ಲೇ ಮತ್ತೇನು ಹೆಚ್ಚಿಗೆ ಹೇಳಲಿಕ್ಕಿಲ್ಲ. ಇವತ್ತು ಟೂರಿಸಮ್ ಹೆಸರಿನಲ್ಲಿ ಕೆಲಸಕ್ಕೆ ಬರಲಾರ್ದು ಏನೇನೋ ಅಂಶಗಳು ಪ್ರಾಶಸ್ತ್ಯ ಪಡ್ಕೊಂಡು ವ್ಯಾಪಾರೀಕರಣ ಮಾಡ್ತಾ ಇದ್ದಾವೆ. ಬಹುಶಃ ಇಂತಹ ಸಂಶೋಧನೆಯ ಅವಶ್ಯಕತೆ ಇರೋರು ಭಾಳ ಕಡಿಮೆ. ಇಂಥವ್ರಿಂದ ಏನೂ ವ್ಯಾಪಾರ ಆಗಲಿಕ್ಕಿಲ್ಲ ಅನ್ನೋ ಉದ್ದೇಶದಲ್ಲಿ ಇದು ಏನೂ ಟೂರಿಸಮ್ ಯಾವುದೂ ಡೆವಲಪ್ಮೆಂಟ್ ಆಗಿಲ್ಲ ಇಲ್ಲಿ. ಆದ್ರೆ ಮಂಡೋರ್ ಉದ್ಯಾನವನ ಈ ಮಜಾ ಮಾಡಲಿಕ್ಕೆ ಚೆನ್ನಾಗಿರುವಂಥ ಸಿಕ್ಕಾಪಟ್ಟಿ ಜನ ಇದ್ದಾರೆ. ಇಲ್ಲಿ ನಾವಿರೋದೇ 3 ಜನ ಸದ್ಯಕ್ಕೆ. ಇದೊಂದು ಅದ್ಭುತವಾದ ಸ್ಥಳ ತಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಜೋಧ್ಪುರಕ್ಕೆ ತಾವು ಬಂದರೆ ಈ ಸ್ಥಳಕ್ಕೆ ತಪ್ಪದೇ ಬನ್ನಿ. ರಾಮಾಯಣದ ಒಂದು ಪ್ರಮುಖ ಅಂಶದ ಜೊತೆಗೆ ನಿಮ್ಮನ್ನು ಮೇಳೈಸ್ತಕ್ಕಂಥ ಸ್ಥಳ ಇದು. ಧನ್ಯವಾದಗಳು.